ಬುತ್ತಿ ಕಟ್ಟಿಕೋ ಹೊಲಕ್ಕೆ ಹೋಗೋಣ ಅಂತ ಹೇಳಿದವರು ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಹೊಲಕ್ಕೆ ಹೋಗೋಣ. ಹೊಲಕ್ಕೆ ಹೋಗಿ ಮಾಡುವುದಾದೇನಿದೆ? ಹೆಸರು ಹೋಯ್ತು, ಜೋಳ ಹೋಯ್ತು, ಸಜ್ಜೆ ಹೋಯ್ತು. ರೈತ ಬಿತ್ತಿದ ಪೀಕೆಲ್ಲ ಮಳೆ ಇಲ್ಲದ ಬಿಸಿಲು ಬಡಿದು ಬತ್ತಿ ಹೋಯ್ತು. ಹೊಲದಲ್ಲಿ ಹೋಗಿ ಕುಳಿತು ಆಗಸ ನೋಡಿದರೆ ರೈತ ಅಳುವಂತಾಯ್ತು ರೇವತಿ, ರೈತ ಅಳುವಂತಾಯ್ತು. ಹೌದು, ವರ್ಷಕ್ಕಿಂತ ಈ ವರ್ಷ ಮಳೆ ತುಂಬಾನೇ ಕಡಿಮೆ ಆಗಿದೆ. ಮನುಷ್ಯರಾದ್ರೆ ಎಲ್ಲಿ ಆದ್ರೂ ಹೋಗಿ ಜೀವಿಸಬಹುದು, ಆದ್ರೆ ದನ ಕರಗಳ ಗತಿ ಏನು ಸ್ವಾಮಿ? ಅದೇ ಜನರಿಗೆ ತಿಳಿಯದಾಗಿದೆ ರೇವತಿ. ಕೈಯಲ್ಲಿ ಹಣ ಹಿಡಿದು ಹಳ್ಳಿ ಹಳ್ಳಿ ತಿರುಗಿದರು ಮೇವು ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ರೈತರು 1,00,000 2 ಲಕ್ಷದ ಎತ್ತುಗಳನ್ನು ಕಟ್ಟಿ ಬಾಯಿಲ್ಲದ ಪ್ರಾಣಿಯ ಪಾಪ ಕಟ್ಟಿಕೊಳ್ಳಬಾರದೆಂದು ಪೇಟೆಯಲ್ಲಿ ಕಟುಕರು ಕೇಳಿದಷ್ಟಕ್ಕೆ ಮಾರಿ ಮೂಕರಂತಾಗಿ ಕುಳಿತಿದ್ದಾರೆ ರೇವತಿ ಈ ನಮ್ಮ ರೈತರು. ರೈತರಿಗಾಗುವ ಅನ್ಯಾಯವನ್ನು ನೋಡಿದರೆ ರೈತನಾಗಿ ಹುಟ್ಟಬಾರದು ರೇವತಿ, ರೈತನಾಗಿ ಹುಟ್ಟಬಾರದು. ಯಾಕ್ರಿ ಹೀಗೆಲ್ಲ ಮಾತನಾಡ್ತಿರ್ಬ್ರಿ? ರೈತನೇ ರಾಷ್ಟ್ರದ ಸಂಪತ್ತು. ರೈತನ ಕ್ರೇ ಜಗವೆಲ್ಲ ಸಕ್ಕರೆಯನ್ನು ನಾನುಡಿ ನೀವು ಕೇಳಿಲ್ವಾ? ನೋಡಿ, ರೈತ ಉತ್ತಿ ಬೆತ್ತಿ ಬೆಳೆದು ಬೆವರು ಸುರಿಸಿ ದುಡಿಯದೆ ಹೋದ್ರೆ ಈ ಜಗತ್ತಲ್ಲಿರುವ ಸಾವಿರಾರು ಕೋಟಿ ಜೀವರಾಶಿಗಳು ಬದುಕಲು ಸಾಧ್ಯನಾ? ಅದಕ್ಕೆ ಈ ನಮ್ಮ ದೇಶದಲ್ಲಿ ಈ ರೈತರಿಗೆ ಎಷ್ಟೊಂದು ಗೌರವ ಕೊಡ್ತಾರೆ ಗೊತ್ತಾ ನಿಮಗೆ? ಗೌರವ ಗೌರವ ಯಾವಾಗ ಸಿಕ್ಕಿದೆ ರೇವತಿ ಈ ದೇಶದಿಂದ ರೈತನಿಗೆ? ನೂರಾರು ರೈತರ ಮನೆತನವನ್ನು ಹಾಳು ಮಾಡಿ ಕೋಟ್ಯಾನುಗಟ್ಟಲೆ ಹಣವನ್ನು ತಿಂದು ಹೆಂಡ ಕಂಡ ತಿನಿಸಿ ಜನರನ್ನು ಮರಳು ಮಾಡಿ ರಾಜ್ಯವನ್ನೇ ಲಭ್ಯಿಸುವ ರಾಜಕಾರಣಿಗಳಿಗೆ ಸಿಕ್ಕಿದೆ ಈ ದೇಶದಿಂದ ಗೌರವ. ವಿನಃ ನೀ ಎತ್ತಿನಿಂದ ದುಡಿದು ಅನ್ನ ಹಾಕುವ ರೈತನಿಗಿಲ್ಲ ರೇವತಿ, ರೈತನಿಗಿಲ್ಲ. ಹೌದು, ನೀವು ಹೇಳುವ ಮಾತು ಸತ್ಯವಾಗಿದೆ. ಒಬ್ಬ ರಾಜಕಾರಣಿ ಊರೊಳಗೆ ಬಂದ್ರೆ ಸಾಕು, ಎಲ್ಲ ಜನ ಅವನಿಗೆ ಬೆನ್ನು ಹತ್ತಿ ಅವನು ಮಾಡಿರೋ ಎಲ್ಲ ಕೆಟ್ಟ ಕೆಲಸಗಳನ್ನು ಮರೆತು ಅವನಿಗೆ ಗೌರವದಿಂದ ಸತ್ಕಾರ ಮಾಡಿ ಕಳಿಸ್ತಾರೆ. ಅದೇ ದೇಶಕ್ಕೆ ಅನ್ನ ಹಾಕೋ ಒಬ್ಬ ರೈತ ಒಬ್ಬ ರಾಜಕಾರಣಿ ಮನೆಗೆ ಹೋದ್ರೆ ಸಾಕು, ಒಳಗಡೆ ಬಾ ಅಂತ ಅನ್ನೋದು ಕೂಡ ಬೇಡ, ಯಾಕೆ ಬಂದೆ ಅಂತ ಕೂಡ ಕೇಳದಿ ಕಾರ್ ಹತ್ತಿ ಹಾಗೆ ಹೊರಟೋಗ್ತಾರೆ. ಅಂದ್ಮೇಲೆ ಇದು ಯಾವ ನ್ಯಾಯ ರೀ? ಇಲ್ಲ ರೀ, ಇದು ನಿಜಕ್ಕೂ ಅನ್ಯಾಯ ರೀ, ಅನ್ಯಾಯ. ನ್ಯಾಯ ಅನ್ಯಾಯ ಎಲ್ಲಿದೆ ರೇವತಿ ಈ ಕಲಿಯುಗದಲ್ಲಿ? ಹೆತ್ತ ತಂದೆ ತಾಯಿಗಳನ್ನೇ ಕತ್ತು ಹಿಡಿದು ಹೊರ ಹಾಕುವ ಈ ಕಾಲದಲ್ಲಿ ಓಟು ಹಾಕಿ ಆರಿಸಿ ತಂದ ಪ್ರಜೆ ಎಷ್ಟರವನು? ಒಟ್ಟಿನ ಮೇಲೆ ಬಂಡರಿಗೆ ತುಂಡರಿಗೆ ಕಳ್ಳ ಕದಿಮರಿಗೆ ಇದ್ದ ಗೌರವ ಈ ಎತ್ತಿನಿಂದ ದುಡಿದು ಅನ್ನ ಹಾಕುವ ರೈತನಿಗಿಲ್ಲ ರೇವತಿ ಈ ನಾಡಿನಲ್ಲಿ. ಹೌದು, ರೈತ ಒಬ್ಬ ಶ್ರಮಜೀವಿ ಆದ್ರೂ ಕೂಡ ಅವನಿಗೆ ಎಳ್ಳಿ ಕಾಳಿನಷ್ಟು ಬೆಲೆ ಇಲ್ಲ ಈ ನಾಡಿನಲ್ಲಿ. ಇರ್ಲಿ ಬಿಡಿ, ಮಾತನಾಡ್ತಾ ನಿಂತ್ರಿ ಹಾಗೆ ಹೊತ್ತೋಗಿದೆ ಗೊತ್ತಾಗೋದಿಲ್ಲ. ಬನ್ನಿ ಹೊಲಕ್ಕೆ ಹೋಗೋಣ. ನಿಂತಿಕೋ ರೇವತಿ ನಿಂತಿಕೋ. ಮಾತನಾಡುತ್ತಾ ಮಾತನಾಡುತ್ತಾ ಏನೇನೋ ಮಾತನಾಡಿ ಮನಸ್ಸಿಗೆ ಬೇಜಾರವಾಗಿದೆ. ಅದಕ್ಕೆ ಈ ನಿನ್ನ ಕೈಯಲ್ಲಿರುವ ಬುತ್ತಿಯನ್ನು ಕೆಳಗಿಟ್ಟು ಈ ನಿನ್ನ ದೊರೆಯ ಹತ್ತಿರ ಬಂದು ದಯಪಾಲಿಸಬಾರದೆ ಒಂದು ಸಿಹಿ ಮುತ್ತಿನ ಕಾಣಿಕೆಯನ್ನು. ಹೊಲಕ್ಕೆ ಹೋಗೋ ಹೊತ್ತಾಗೈತ್ರಿ, ಹಂಗೆಲ್ಲ ಮಾತಾಡ್ಬಾರ್ದು ನೀವು. ಈ ಸಮಯದಾಗ ಈ ರೀತಿ ಎಲ್ಲ ಮಾತಾಡಬಾರ್ದ್ರಿ. ಹುಚ್ಚಿ, ರಸಿಕತೆಯು ಹಸಿದು ಬಂದ ಈ ನಿನ್ನ ಅರಸನಿಗೆ ಸರಸರನೆ ಬಂದು ಹಾಡಿ ಉಣಬಡಿಸಬಾರದೆ ಈ ನಿನ್ನ ಸಿಹಿ ಮುತ್ತಿನ ತುಟಿಗಳಿಂದ. ಆಯ್ತು ನನ್ನ ರಸಿಕರ ರಾಜ, ನೀನು ಹೇಳಿದಂತೆ ಆಗಲಿ.
ಸರಿ ಬನ್ನಿ ಈಗಲಾದ್ರೂ ಹೊಲಕ್ಕೆ ಹೋಗೋಣ. ಇದೇನು ತಮ್ಮ, ನೀನು ಕೂಡ ಮಾತಾಡ್ಬೇಕಂತೇಳಿ ನಾವು ನನ್ನ ಧನ್ಯರಿಗೆ ಕರ್ಕೊಂಬಂದ್ರ ನೀನು ನಿನ್ನ ಹೆಂಡತಿಗೆ ಕರ್ಕೊಂಡು ಎಲ್ಲ ಹೊಂಟಕ್ಕಾಗ್ತೈತಲ್ಲ, ಹೊಲಕ್ಕೇನಾರು ಹೊಂಟೇನಪ್ಪ? ಹೌದು ಕುಲಕರ್ಣಿ ಅವರೇ, 2-3 ದಿನಗಳಿಂದ ಹೊಲಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಹೊಲಕ್ಕೆ ಹೋಗಿ ಬರಬೇಕೆಂದು ಹೊರಟಿದ್ದೆವು. ಗೌಡರೇ ಬನ್ನಿ ಈ ಕಡೆಗೆ. ರೇವತಿ, ಗೌಡರಿಗೆ ಕಾಫಿ ತೆಗೆದುಕೊಂಡು ಬಾ. ಹಾ ಆಯ್ತು ರೀ. ಲೇ ಸಿದ್ಧ, ನಿನ್ನ ತಮ್ಮ ರಾಯ ಮನೆಯಲ್ಲಿ ಅಲ್ಲವಾ? ಇಲ್ಲ ಗೌಡರೇ, ಬೆಳಗಾವಿಯಲ್ಲಿ ಯಾವುದೋ ಕೃಷ್ಣ ಬಿ ಸ್ಕೀಮಿನ ಸಲುವಾಗಿ ರೈತರ ಹೋರಾಟವಿದೆ ಅಂತೆ. ಅದಕ್ಕೆ 100 ರೈತರನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಲೇ ಸಿದ್ಧ, 100 ರೈತರ ಕರೆದುಕೊಂಡು ಹೋಗಿ ರೈತರ ಪರ ವಹಿಸಿ ಮಾತನಾಡೋದಕ್ಕೆ ನಿನ್ನ ತಮ್ಮ ರಾಯ ರೈತರಿಗಾಗಿ ಹುಟ್ಟಿ ಬಂದ ದೇವರ?
ಕರೆದುಕೊಂಡು ಹೋಗಿ ನಮ್ಮಂತ ದೊಡ್ಡವರು ಎದುರು ಹಾಕಿಕೊಂಡರೆ ನಿನ್ನ ತಮ್ಮನಿಗೆ ಸಿಗುವುದು ಸವಲತ್ತಲ್ಲ. ನಮ್ಮಿಂದ ಸಾವು ಎನ್ನು ಮರೆಯಬೇಡ. ಸಾವು ಬರುತ್ತದೆ ಹೆದರಿ ಕುಳಿತುಕೊಳ್ಳಲಾರೆ ಗೌಡ್ರೆ ನನ್ನ ತಮ್ಮ. ರೈತರಿಗೆ ಒಂದು ಸವಲತ್ತು ಸಿಗೋವರೆಗೂ ಆ ದುಷ್ಟರ ವಿರುದ್ಧ ಹೋರಾಟ ಮಾಡುವ ಕ್ರಾಂತಿವೀರ. ಈ ಗೌಡ ಅಂದರೆ ಏನಂತ ತಿಳಿದುಕೊಂಡಿದ್ಯಾ? ನೂರಾರು ಕೂಲಿಗೆ ಆಸ್ತಿಯನ್ನು ಇಟ್ಟುಕೊಂಡು ಈ ಜಿಲ್ಲೆಗೆ ಜಮೀನ್ದಾರಿಗೆ ಮೇಲಿಟ್ಟಿರುವ ಈ ಅಂಕಟಗೌಡನಿಗೆ ನಿನ್ನ ತಮ್ಮನ ಹೋರಾಟ ಬಗ್ಗೆ ಹೇಳ್ತೀಯಾ? ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತೇನೆ. ಸರಿ ಧನ್ಯರ, ಈ ರೇವಣಿಸಿದ ನೀವು ಎದುರೇ ಕೇಳಿದ್ರೆ ಸರಿ. ಈ ನಿನ್ನ ತಮ್ಗೆ ಹಾಕ್ಬೇಕು, ಊರಿಗೆ ಅಂತೂ ಕಣ್ಣು ಕಳ್ಕೊಂಡ್ರಂತ ಊರು ಸವಾರಿ ಮಾಡಿ ಕಣ್ಣು ಕಳ್ಕೊಂಡ್ರಂತ ನಿನ್ನ ತಮ್ಗೆ ಹಾಕ್ಬೇಕು. ಅವನಷ್ಟಿಗೆ ಅವ್ನು ಇದ್ದು ಬಿಡು ಅಂತ ಹೇಳು. ನಮ್ಮ ಧನ್ಯರಿಂದ ಏನ್ ಬೇಕು ಕೇಳ್ರಿ, ಕೊಡ್ತಾರ ರೇವಣಿಸಿದ್ದಪ್ಪ. ಕುಲಕರ್ಣಿ ಅವರೇ, ನಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರನ್ನು ಹಾಳು ಮಾಡುವುದು ನಮ್ಮ ಮನೆತನದಲ್ಲಿಲ್ಲ. ನಮ್ಮಿಂದ ಜನರಿಗೆ ಒಳ್ಳೆಯದಾಗುವುದಾದರೆ ನಮ್ಮ ಪ್ರಾಣ ಕೊಡುವುದಕ್ಕೂ ಹಿಂಜರಿಯುವುದಿಲ್ಲ. ತಾಯಿ ನಾಡಿಗಾಗಿ, ಈ ಜನರಿಗಾಗಿ ಪ್ರಾಣ ಕೊಡೋದಕ್ಕೆ ನೀವೇನು ಸಂಗೊಳ್ಳಿಯ ರಾಯನ ಅಂಶಕ್ಕೆ ಹುಟ್ಟಿದವರ? ನಿಮ್ಮ ಪ್ರಾಣ ತೆಗೆಯೋದಲ್ಲ, ನಿಮ್ಮ ಅಂಶವನ್ನು ನಿರ್ಲಕ್ಷ್ಯ ಮಾಡದಿದ್ದರೆ ನನ್ನ ಹೆಸರು ವೆಂಕಟಗೌಡನೇ ಅಲ್ಲ. ಗೌಡರೇ, ಕಾಫಿ ತೆಗೆದುಕೊಳ್ಳಿ. ಧನ್ಯರ, ಕಾಫಿ ಭಾಳ ರುಚಿ ಐತ್ರಿ. ಕುಲಕರ್ಣಿ, ಕಾಫಿ ಎಷ್ಟೊಂದು ರುಚಿಯಾಗಿ ಇರಬೇಕಾದ್ರೆ ಕಾಫಿ ಮಾಡಿದ ಮೈ ಮಟ್ಟ ಎಷ್ಟೊಂದು ರುಚಿಯಾಗಿರಬಾರ್ದು. ಧನ್ಯರ, ಅದನ್ನ ಎಂದು ಕುಡಿದು ನೋಡಿದ್ರ ರುಚಿ ಬದಲ್ರಿ. ಈ ರೇವಣಿಸಿದ್ದಪ್ಪ ನಿಮ್ಮ ಮಾತಿ ಬರ್ಬು ಅಂದ್ರೆ ಸರಿ, ಇಲ್ಲ ಅಂದ್ರೆ ಕುಡಿದು ನೋಡುವ್ರಂತ ಈ ರೇವಣಿಸಿದ್ದ ಕಿರಿಚಿಕೋಬೇಡ. ನಿನ್ನ ಹೆಂಡತಿ ನಿನ್ನ ಪಕ್ಕದಲ್ಲಿ ಇರಬೇಕು. ಸುಖದಿಂದ ಸಂಸಾರ ಮಾಡಬೇಕಂದ್ರೆ ನಾನು ಹೇಗೆ ಕೇಳಿಕೊಂಡು ಬಂದಿರಬೇಕು. ಇಲ್ಲ ಕಪ್ಪಿಗೆ ಹಾವಿನ ಭಯ, ಹಾವಿಗೆ ಹತ್ತಿನ ಭಯ. ಈ ನಿನ್ನ ಹೆಂಡತಿ ಶೀಲಕ್ಕೆ ನನ್ನ ಭಯ ಇದೆ. ಇರಬೇಕು. ಯಾಕಂದ್ರೆ ಈ ನಿನ್ನ ಹೆಂಡತಿ ಸಖತ್ತಾಗಿದ್ದಾಳೆ. ಒಂದು ಸಂಖ್ಯೆ ಸವಿದು ಪಿಸಾಕಿ ಬಿಡುತ್ತೇನೆ ಈ ನಿನ್ನ ಹೆಂಡತಿಯ ಸೇಲವನ್ನು. ಬರುತ್ತೇನೆ ಬರುವ ಭಯ ಎಟ್ಟುಕೊಂಡು ಬದುಕಬೇಕು ಈ ಗೌಡನ ಬಗ್ಗೆ. ಕುಲಕರ್ಣಿ,
ತಿಳಿಸಿ ಹೇಳ ಅವನಿಗೆ. ಆಯ್ತು ದಣ್ಯರ, ನಡ್ರಿ ಬೆಳ್ಳಗ ತೆಳ್ಳಗ ಪಾಯಸದ ಎಲಿಗಿತ್ತೆ ಮಾಲು ಒಂದು ಪಾಯಸ ಮಾಡಿ ಕುಡಿಯೋದ್ರಿಂದ ಬಂಡಿಗೌಡ್ರು ಹೋಗೋಣ. ಇದೇನು ಇವ್ರು ಆಡೋ ಕೆಟ್ಟ ಮಾತುಗಳು? ಈ ಪಾಪಿಗಳ ಮಾತನ್ನು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಭಯ ಪಡಬೇಡ ರೇವತಿ, ನನ್ನ ತಮ್ಮ ರಾಯ ಇರುವವರೆಗೂ ನೀನು ಯಾರಿಗೂ ಭಯ ಪಡಬೇಡ. ಬಾ, ನನ್ನ ತಮ್ಮ ರಾಯ ಬರೋ ಹೊತ್ತಾಯ್ತು. ಅವನು ಬರೋದ್ರೊಳಗಾಗಿ ನಾವು ಹೊಲಕ್ಕೆ ಹೋಗಿ ಬರೋಣ. ಆಯ್ತು, ಬನ್ನಿ ಹೋಗೋಣ.